ನಾಡಿನ ಸಮಸ್ತ ಜನರಿಗೆ 2025ರ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು. ಸಕಲ ಭಕ್ತರಿಗೂ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಭಾವಿಸ್ತಾ, ಶ್ರೀಕೃಷ್ಣನ ಬಾಲರೂಪವನ್ನು ಪೂಜಿಸುವ ಹಬ್ಬವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುವಂಥದ್ದು. ಸೊ ಈ ಹಬ್ಬ ಇಂದು ಆಚರಣೆ ಆಗ್ತಾ ಇದೆ. ಸೊ ನಾವು ಸಹ ಆಚರಣೆ ಮಾಡೋದಕ್ಕೆ ಅಂತ ನಾವು ಕೃಷ್ಣನ ಒಂದು ಟೆಂಪಲ್ಗೆ ಹೋದಂಥ ಸನ್ನಿವೇಶ. ಕೃಷ್ಣ ಭಕ್ತರೆಲ್ಲ ಸೇರಿ ತುಂಬ ಅದ್ಧೂರಿಯಾಗಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಂಥದ್ದು. ನಾವು ಆ ಒಂದು ದೈವನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಸಹ ಹೋದಂಥ ಸನ್ನಿವೇಶದಲ್ಲಿ ಈ ರೀತಿಯಾಗಿ ಆ ಒಂದು ದೇವಸ್ಥಾನದ ಒಂದಿಷ್ಟು ಅಲಂಕಾರ ಭರಿತವಾಗಿರ್ತಕ್ಕಂಥ ದೇವರನ್ನು ಜೊತೆಗೆ ದೇವಸ್ಥಾನವನ್ನು ನೋಡಿದಂಥ ಸನ್ನಿವೇಶವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಈ ಹಬ್ಬದ ಹಿನ್ನೆಲೆಯನ್ನು ತಿಳ್ಕೋಬಹುದಾದರೆ ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವಂತಹ ಒಂದು ಪ್ರಮುಖ ಹಬ್ಬ. ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಣೆ ಮಾಡಲಾಗುತ್ತದೆ. ಸೊ ಈ ಕೃಷ್ಣನ ಜನ್ಮದಿನವನ್ನು ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು, ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದಂದು ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹಿನ್ನೆಲೆಯೆಲ್ಲ ಹೇಳುವಂಥದ್ದು. ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನ ಹುಟ್ಟಿದ ದಿನ ಅಂತಕ್ಕಂಥದ್ದು ಉಲ್ಲೇಖ ಬರುತ್ತೆ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತು ಅಂತಕ್ಕಂಥದ್ದು ಪುರಾಣಗಳಲ್ಲೆಲ್ಲ ಉಲ್ಲೇಖ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅವನ ಬಾಲ ರೂಪವನ್ನು ಈ ಹಬ್ಬದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ, ತೊಟ್ಟಿಲನ್ನು ಕಟ್ಟಿ ಆ ಬಾಲಕೃಷ್ಣನನ್ನು ಅಲ್ಲಿ ಮಲಗಿಸಿ ಅದನ್ನು ಬಂದವರಂಥವರೆಲ್ಲ ಅದನ್ನು ಕೈ ಮುಗಿದು ತೊಟ್ಟಿಲನ್ನು ತೂಗಿ ಹೋಗುವಂಥದ್ದೆಲ್ಲ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಮಥುರಾ ಅನ್ನೋದು ಕೃಷ್ಣನ ಜನ್ಮಸ್ಥಳ ಅಂತಕ್ಕಂಥದ್ದು ಹೇಳ್ತಾರೆ. ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ತಾನೆ. ಸೊ ಅಲ್ಲಿ ನಂದರಾಜನ ಮನೆಯಲ್ಲೇ ಕೃಷ್ಣನನ್ನು ಬಿಟ್ಟು ಬರ್ತಾನೆ. ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತೆ. ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದಂತಹ ತಾಯಿ ಆದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದಂತಹ ತಾಯಿ. ನೋಡಿ, ಈ ರೀತಿಯಾಗಿ ಆ ತೊಟ್ಟಿಲನ್ನು ಎಲ್ಲರೂ ತೂಗಿ ಅದಕ್ಕೆ ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥದ್ದಾಗುತ್ತೆ ಭಕ್ತಾದಿಗಳೆಲ್ಲ. ನೋಡಿ ಎಷ್ಟು ನೀಟಾಗಿ ಇದನ್ನೆಲ್ಲವನ್ನು ಅರೇಂಜ್ ಮಾಡಿದ್ರು. ನಮ್ಮ ತುಮಕೂರಿನ ಕೃಷ್ಣ ಮಂದಿರದಲ್ಲಿ ಅರೇಂಜ್ ಆದಂತಹ ಒಂದಿಷ್ಟು ಕೃಷ್ಣ ಜನ್ಮಾಷ್ಟಮಿಯ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಸುಂದರವಾಗಿ ಅಲಂಕಾರ ಭರಿತವಾಗಿ ಇರ್ತಕ್ಕಂಥ ಒಂದು ವಿಗ್ರಹಗಳನ್ನು ನೋಡ್ತೀವಿ, ದೇವಸ್ಥಾನಗಳನ್ನು ನೋಡ್ತೀವಿ. ಜೊತೆಗೆ ಕೃಷ್ಣನ ಪುಟ್ಟ ಹೆಜ್ಜೆಗಳಲ್ಲಿ ರಂಗೋಲಿಯಲ್ಲಿ ಬರೆದು ಸಂಭ್ರಮವನ್ನು ಮಾಡುವಂಥದ್ದು ನೋಡ್ತೀವಿ. ಕೃಷ್ಣನ ವಿಗ್ರಹಗಳನ್ನು ವಿವಿಧವಾಗಿ ಅಲಂಕರಿಸಿ ನೋಡ್ತಾ ಇರ್ಬೋದು. ಎಷ್ಟು ನೀಟಾಗಿ ಅಲಂಕಾರವನ್ನು, ಇನ್ನೂ ಒಂದು ವಿಗ್ರಹ ಇದೆ ತೋರಿಸ್ತೀವಿ, ಎಷ್ಟು ಬಗೆಬಗೆಯಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡ್ತಾರೆ. ಜೊತೆಗೆ ಬಗೆಬಗೆಯಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನೆಲ್ಲ ಮಾಡುವಂಥದ್ದು. ಹೀಗೆ ಬಾಲಕೃಷ್ಣನನ್ನು ಪೂಜೆಯನ್ನು ಹೆಚ್ಚಿನದಾಗಿ ಮಾಡುವಂಥದ್ದಾಗುತ್ತೆ. ಕೆಲವು ಕಡೆ ಮಧ್ಯರಾತ್ರಿವರೆಗೂ ಉಪವಾಸ ಇದ್ದು ಆಹಾರವನ್ನು ಸ್ವೀಕರಿಸುವಂಥ ಸಂಪ್ರದಾಯ ಇದೆ. ನೀವು ನೋಡಿರ್ಬೋದು, ಉಡುಪಿಯಲ್ಲಿ ಈ ದಿನದಂದು ವಿಶೇಷ ಪೂಜೆ, ಉಡುಪಿಯ ಶ್ರೀಕೃಷ್ಣನಲ್ಲಿ, ಜೊತೆಗೆ ಬೆಂಗಳೂರಿನ ಇಸ್ಕಾನ್ ಟೆಂಪಲಲ್ಲಿ ವಿಶೇಷ ಪೂಜೆಗಳನ್ನು ನಾವು ನೋಡ್ಬೋದಾಗಿದೆ. ಈಗ ಕೃಷ್ಣನು ಭಾದ್ರಪದ ಕೃಷ್ಣಾಷ್ಟಮಿ ಎಂದು ಮಥುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರಿಗೆ 8ನೆಯ ಮಗನಾಗಿ ಜನನ ಆಗುವಂತಹದ್ದು ಈ ಕೃಷ್ಣ. 8ನೆಯ ಮಗ ಅವರಿಬ್ಬರಿಗೆ ಆಗುವಂಥದ್ದು. ಮಥುರಾ ಕೇಳಿರ್ಬೋದು, ಈಗಿನ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಮಥುರಾ ಜಿಲ್ಲೆ ಇದೆಯಾ, ಅದೇ ಒಂದು ಮಥುರಾ. ಸೊ ಈ ನಿಟ್ಟಿನಲ್ಲಿ ನೋಡಿ, ಇನ್ನೂ ಒಂದು ಬಾಲಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ತುಂಬ ವಿಜೃಂಭಣೆಯಿಂದ ಅಲಂಕಾರ ಭರಿತವಾಗಿ ಅರ್ಧ ಚಂದ್ರಾಕೃತಿಯಲ್ಲಿ ಆ ಒಂದು ಕೃಷ್ಣನನ್ನು ಕೂರಿಸಿ ಅಲಂಕಾರ ಭರಿತವಾಗಿರ್ತಕ್ಕಂಥ ಕೃಷ್ಣನನ್ನು ನೋಡ್ತಾ ಇರ್ತಕ್ಕಂಥದ್ದು ನೀವು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡಿದಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೀರ. ನೋಡಿ ಎಷ್ಟು ನೀಟಾಗಿ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ಕಂಸನ ತಂದೆ ಉಗ್ರಸೇನನನ್ನು ಬಂಧಿಸಲ್ಪಟ್ಟು ತಾನು ರಾಜನಾಗಿದ್ದಂಥ ಸನ್ನಿವೇಶ. ನಂತರದಲ್ಲಿ ಪ್ರೀತಿ ಪಾತ್ರಳಾಗಿ ತಂಗಿ ದೇವಕಿ ಮದುವೆ ಮಾಡ್ತಾನೆ. ಅಣ್ಣ ಕಂಸ ದೇವಕಿ ವಸುದೇವರ ಮದುವೆ ಆದ ಮೇಲೆ ಅವರನ್ನು ಗಂಡನ ಮನೆಗೆ ತೊರೆದೊಯ್ತಾ ಇದ್ದಂಥ ಸನ್ನಿವೇಶದಲ್ಲಿ ಅವನಿಗೆ ಒಂದು ಶರೀರವಾಣಿ ಕೇಳುತ್ತೆ. ಆ ಪ್ರಕಾರವಾಗಿ ದೇವಕಿಯ 8ನೇ ಮಗುವು ಕಂಸನ ವಧನವನ್ನು ಮಾಡುತ್ತದೆ ಅಂತಕ್ಕಂಥದ್ದು ನೀವೆಲ್ಲ ಕಥೆಯೆಲ್ಲ ಕೇಳಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ಇದನ್ನು ಕೇಳಿದಂತಹ ಕಂಸ ದೇವಕಿಯನ್ನು ತಕ್ಷಣವೇ ಕೊಲ್ಲಲು ಹೊರಡ್ತಾನೆ. ಆಗ ವಸುದೇವನು ಅವನನ್ನು ತಡೆದು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕಂಸನ ಮಡಿಲಲ್ಲಿ ಅರ್ಪಿಸುವುದು ಎಂದು ಹೇಳಿದಂಥ ಒಂದು ವಾಡಿಕೆ ಬರುತ್ತದೆ. ಸೊ ಅವರನ್ನು ಬಂಧಿಸಿ ಅವರಿಗೆ ಹುಟ್ಟಿದಂಥ 7 ಮಕ್ಕಳನ್ನು ಅವನೇ ಕೊಂದಾಕ್ತಾನೆ. ಸೊ 8ನೇ ಮಗುವೇ ಕೃಷ್ಣ. 8ನೇ ಮಗುವು ಕೃಷ್ಣವನ್ನು ಅವನಿಗೆ ತಿಳಿಯದೆ ಹಾಗೆ ಯಮುನಾ ನದಿಯನ್ನು ದಾಟಿಸಿ ಗೋಕುಲಕ್ಕೆ ಕೊಂಡೊಯ್ತಕ್ಕಂಥದ್ದು ಆಗುವಂಥದ್ದು. ಸೊ ಅಲ್ಲಿಗೆ ತಾನೇ ಹುಟ್ಟಿದಂಥ ಯಶೋದೆಯ ಮಗಳು ಇಲ್ಲಿಗೆ ತಂದನು. ಆದರೆ ಕಂಸ ಅವಳನ್ನು ಕೊಲ್ಲಲು ಬಂದಂಥ ಸಂದರ್ಭದಲ್ಲಿ ಅವಳು ವಿಷ್ಣುವಿನ ಸಹಾಯಕಿ ಯೋಗಮಾಯ ರೂಪಕ್ಕೆ ಬದಲಾಗಿ ಅವನ ಸಾವಿನ ಬಗ್ಗೆ ಅರಿಯಬೇಕೆಂದು ಹೇಳಿ ಮಾಯವಾಗ್ತಾಳೆ.
ಕೃಷ್ಣ ಗೋಕುಲ ಹಾಗೂ ವೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆದು ಕೊನೆಗೆ ಮಥುರಾಗೆ ಬಂದು ಕಂಸನನ್ನು ಕೊಲ್ಲುವಂಥ ಒಂದು ಐತಿಹ್ಯಗಳು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೃಷ್ಣನ ಇತಿಹಾಸ ಇದೆ, ಅವನ ಹುಟ್ಟುವಿಕೆ ಇದೆ, ಅವನು ಬೆಳೆದಂಥದ್ದು, ತುಂಬ ಹೋರಾಟದಲ್ಲಿ ಬೆಳೆದಂಥದ್ದು, ಬಾಲಕೃಷ್ಣನಾಗಿ ಬೆಳೆದಂಥದ್ದು. ಸೊ ಇಂತಹ ಒಂದು ಅವನು ಹುಟ್ಟಿದ ದಿನವನ್ನು ಕೃಷ್ಣ ದೇವರು ಅವನು ಪರಮಾತ್ಮನ ನಿಟ್ಟಿನಲ್ಲಿ ನಾವು ಭಾವನೆ ಇದೆ ನಮ್ಮ ಹಿಂದೂಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಇವತ್ತು ಅವನು ಹುಟ್ಟಿದ ದಿನ ಇದೆ. ಸೊ ಅದನ್ನು ಕೃಷ್ಣ ಜನ್ಮಾಷ್ಟಮಿ ಅನ್ನುವ ಹೆಸರಿನಲ್ಲಿ ಆಚರಣೆ ಮಾಡುವಂತಹದ್ದು ನಮಗೆಲ್ಲ ಗೊತ್ತೇ ಇದೆ. ನಿಮಗೂ ಎಲ್ಲ ಕಡೆಗೂ ತುಂಬ ವಿಜೃಂಭಣೆಯಿಂದ ಒಂದು ಧಾರ್ಮಿಕ ದೃಷ್ಟಿಕೋನದಿಂದ ಹಬ್ಬವಾಗಿ ಇದನ್ನು ಆಚರಣೆ ಮಾಡುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಸಮೃದ್ಧಿಯನ್ನು ತರುವಂಥ ಸಂಕೇತವಾಗಿ ಈ ಹಬ್ಬವನ್ನು ಆಚರಣೆ ಮಾಡುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ಒಂದು ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷವೂ ಬರ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ಈ ದಿನ ಕೃಷ್ಣ ಜನ್ಮಾಷ್ಟಮಿ ಬಂದಿದೆ. ಸೊ ಅದರಲ್ಲಿ ನಾವು ಸಹ ಪಾಲ್ಗೊಂಡಂಥ ಸನ್ನಿವೇಶ, ವಿಶೇಷ ಪೂಜೆಗಳು, ಅಲಂಕಾರಗಳು, ಭಕ್ತಾದಿಗಳ ಸಮೂಹ, ಜನಸಾಗರವೇ ನೆರೆದಿತ್ತು ಅಂತಕ್ಕಂಥದ್ದು ನಾವು ನೋಡ್ಬೋದಲ್ಲಿ. ಅಲಂಕಾರ ಭರಿತವಾಗಿರ್ತಕ್ಕಂಥ ಕೃಷ್ಣನನ್ನು ನೋಡೋದೇ ಒಂದು ಚಂದ, ಒಂದು ಹಂದ. ಸೊ ಅದನ್ನು ನೋಡೋದಕ್ಕೆ ನಾವು ಸಹ ಹೋಗಿದ್ದಂಥದ್ದು. ಕೃಷ್ಣನ ಒಂದಿಷ್ಟು ಆಶೀರ್ವಾದವನ್ನು ಪಡ್ಕೊಂಡು ನಾವು ಸಹ ಕೃತಾರ್ಥರಾದಂಥ ಸನ್ನಿವೇಶಗಳು. ಸೊ ಇದನ್ನೆಲ್ಲ ನೋಡಿದಂಥ ಸಂದರ್ಭ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥ ಅಲಂಕಾರ. ಹಾಗೆ ಅಲ್ಲಿ ಭಕ್ತಾದಿಗಳೆಲ್ಲರೂ ಸೇರಿ ಅಲ್ಲೆಲ್ಲ ಒಂದು ಪ್ರಸಾದದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಂಥದ್ದು ಎಲ್ಲರೂ ಇಚ್ಛೆಪಟ್ಟು. ಸೊ ಆ ಪ್ರಸಾದ ವ್ಯವಸ್ಥೆಯನ್ನೆಲ್ಲ ಭಕ್ತಾದಿಗಳೆಲ್ಲ ಸ್ವೀಕರಿಸಿ ಆನಂತರದಲ್ಲಿ ತಮ್ಮ ಮನೆಗಳಿಗೆ ತೆರಳಿದಂಥ ಸನ್ನಿವೇಶವನ್ನು ನೋಡಿದ್ವಿ. ಸೊ ನಾವು ಸಹ ಪ್ರಸಾದವನ್ನು ಸ್ವೀಕರಿಸಿ ನಾವು ಮನೆಗೆ ಬಂದಂಥದ್ದು ನೋಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ದೇವರು ಎಲ್ಲರೂ ನಿಮಗೆಲ್ಲ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಇದು ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ.